ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಷಯ ಅಂದ್ರೆ ಅದು ನೀಟ್ ಪೇಪರ್ ಲೀಕ್ ಹಾಗೂ ಸಿಬಿಎಸ್ಇ ಪರೀಕ್ಷೆ ವಿವಾದ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿರುವ ಈ ಪ್ರಕರಣಗಳಲ್ಲಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಲೇಬೇಕು ಅಂತ ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಉಗ್ರ ಹೋರಾಟವನ್ನು ನಡೆಸುತ್ತಿದ್ದಾರೆ. ಇದಕ್ಕೀಗ ವಿರೋಧ ಪಕ್ಷಗಳು ಕೂಡ ಧ್ವನಿಗೂಡಿಸಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಪಡಿತಾ ಇಲ್ಲ. ಹಾಗಾದ್ರೆ ಯಾರು ಈ ಧರ್ಮೇಂದ್ರ ಪ್ರಧಾನ್? ಅಷ್ಟಕ್ಕೂ ಇವರ ಹಿನ್ನೆಲೆ ಏನು? ಇವರ ಒಟ್ಟು ಆಸ್ತಿ ಎಷ್ಟು? ದೇಶಾದ್ಯಂತ ಇಷ್ಟೆಲ್ಲ ಆಕ್ರೋಶ ಭುಗಿಲೆದ್ದಿದ್ರು ಪ್ರಧಾನಿ ಯಾಕೆ ಬಿಲ್ಕುಲ್ ಇವರ ರಾಜೀನಾಮೆಯನ್ನ ಪಡಿತಾ ಇಲ್ಲ? ಮೋದಿಯವರ ಈ ನಡೆ ಹಿಂದಿರುವ ಆ 4 ಬಲವಾದ ಕಾರಣಗಳು ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ವಿವರಗಳನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರು ಈ ಧರ್ಮೇಂದ್ರ ಪ್ರಧಾನ್? ಇವರ ಹಿನ್ನೆಲೆ ಏನು? ಸ್ನೇಹಿತರೆ, ಒಡಿಶಾದ ತಲ್ಜೇರ್ನಲ್ಲಿ 1969ರಲ್ಲಿ ಜನಿಸಿದವರು ಧರ್ಮೇಂದ್ರ ಪ್ರಧಾನ್. ಮಾಜಿ ಕೇಂದ್ರ ಸಚಿವ ದೇವೇಂದ್ರ ಪ್ರಧಾನ್ ಅವರ ಪುತ್ರ ಇವರು. ಉತ್ಕಲ್ ವಿಶ್ವವಿದ್ಯಾಲಯದಿಂದ ಆಂಥ್ರೋಪಾಲಜಿ ವಿಷಯದಲ್ಲಿ ಎಂಎ ಪದವಿ ಪಡೆದಿರೋ ಇವರು ತಮ್ಮ ಕಾಲೇಜು ದಿನಗಳಲ್ಲೇ ಎಬಿವಿಪಿ ನಾಯಕರಾಗಿ ಗುರುತಿಸಿಕೊಂಡವರು. 1998ರಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರಿದ ಇವರು 2000ನೇ ಇಸವಿಯಲ್ಲಿ ಶಾಸಕರಾಗಿ, 2004ರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ರು. 2014ರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಇವರು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ವಿಶೇಷ ಅಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದು. ಕರ್ನಾಟಕದ ಬಿಜೆಪಿ ಉಸ್ತುವಾರಿಯೂ ಆಗಿದ್ದ ಇವರು 2021ರಿಂದ ಕೇಂದ್ರ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರಾದಾಗಿನಿಂದ ಇವರು ವಿವಾದದಲ್ಲೇ ಮುಳುಗಿದ್ದಾರೆ. ಇನ್ನು ಇವರ ಆಸ್ತಿ ಬಗ್ಗೆ ನೋಡೋದಾದ್ರೆ 2024ರ ಚುನಾವಣಾ ಅಫಿಡವಿಟ್ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರು 2.32 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರ ಪತ್ನಿ ಮೃದುಲಾ ಠಾಕೂರ್ ಪ್ರಧಾನ್ ಅವರ ಹೆಸರಲ್ಲಿ 2.95 ಕೋಟಿ ರೂಪಾಯಿ ಚರಾಸ್ತಿ ಹಾಗೂ 1.37 ಕೋಟಿ ರೂಪಾಯಿ ಸ್ಥಿರಾಸ್ತಿ ಇದೆ. ಒಟ್ಟಾರೆ ದಂಪತಿ ಬಳಿ 6.64 ಕೋಟಿ ರೂಪಾಯಿ ಆಸ್ತಿ ಇದೆ. ಪ್ರಧಾನ್ ವಿರುದ್ಧ ತಿರುಗಿ ಬಿದ್ದ ವಿದ್ಯಾರ್ಥಿಗಳು. ಕಾರಣ ಏನು? ಸ್ನೇಹಿತರೆ, ಇಷ್ಟೆಲ್ಲ ಸೈಲೆಂಟ್ ಆಗಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದ ಪ್ರಧಾನ್ ಅವರು ಈಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಇದಕ್ಕೆ 2 ಪ್ರಮುಖ ಕಾರಣಗಳಿದೆ. ಮೊದಲನೆಯದ್ದು ಸಿಬಿಎಸ್ಇಯ 12ನೇ ತರಗತಿಯ ಆನ್ ಸ್ಕ್ರೀನ್ ಮಾರ್ಕಿಂಗ್ ಅಂದ್ರೆ ಎಎಸ್ಎಂ ವ್ಯವಸ್ಥೆಯಲ್ಲಿ ಆದ ಬೃಹತ್ ಎಡವಟ್ಟು. ಆನ್ಸರ್ ಶೀಟ್ಗಳು ಬ್ಲರ್ ಆಗಿ ಕಾಣಿಸಿದ್ದು, ಪೇಜ್ಗಳು ಮಿಸ್ ಆಗಿದ್ದು ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿತ್ತು. ಎರಡನೆಯದ್ದು ನೀಟ್ ಯುಜಿ ಪೇಪರ್ ಲೀಕ್ ಪ್ರಕರಣ. ಸುಮಾರು 22 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದ ಈ ಪರೀಕ್ಷೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಇದಾದ ಬೆನ್ನಲ್ಲೇ ಮೊದಲೇ ನಡೆದಿದ್ದ ಪರೀಕ್ಷೆಯನ್ನ ರದ್ದುಗೊಳಿಸಿ 2ನೇ ಬಾರಿ ಪರೀಕ್ಷೆ ನಡೆಸಲಾಗಿತ್ತು. ಇದಕ್ಕೆ ಹೆದರಿ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೆಲ್ಲದರ ಹಿನ್ನೆಲೆಯಲ್ಲಿ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಾವಿರಾರು ಯುವಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪ್ರಧಾನ್ ಕೈ ಬಿಡಲು ಏನು ಅಡ್ಡಿ? ಮೋದಿ ಹಿಂದೇಟು ಹಾಕ್ತಿರೋದ್ಯಾಕೆ? ಸ್ನೇಹಿತರೆ, ಇಷ್ಟೆಲ್ಲ ವಿವಾದಗಳಿದ್ರೂ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತು ಹಾಕೋದಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಇದಕ್ಕೆ ಪ್ರಮುಖವಾಗಿ 4 ಕಾರಣಗಳಿವೆ. ಮೊದಲನೇ ಕಾರಣ ಪ್ರತಿಭಟನೆಗೆ ಮಣಿಯದಿರುವ ತಂತ್ರ. ಹೌದು, ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ವಿಪಕ್ಷಗಳು ಪ್ರತಿಭಟನೆ ಮಾಡಿದ ತಕ್ಷಣ ಅಶೋಕ್ ಚೌಹಾಣ್ ಸೇರಿದಂತೆ ಹಲವು ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಇದರಿಂದ ಯುಪಿಎ ಸರ್ಕಾರದ ಇಮೇಜ್ ಹಾಳಾಯಿತು. ಆದ್ರೆ ಮೋದಿ ಸರ್ಕಾರ ಆ ತಪ್ಪು ಮಾಡೋದಕ್ಕೆ ಸಿದ್ಧ ಇಲ್ಲ. ವಿರೋಧಿಗಳ ಒತ್ತಡಕ್ಕೆ ಮಣಿದು ರಾಜೀನಾಮೆ ಪಡೆದ್ರೆ ಸರ್ಕಾರ ತನ್ನ ತಪ್ಪನ್ನ ಒಪ್ಪಿಕೊಂಡಂತೆ ಆಗತ್ತೆ ಅನ್ನೋದು ಮೋದಿಯವರ ಲೆಕ್ಕಾಚಾರ. ಎರಡನೇ ಕಾರಣ ಎನ್ಡಿಎ ಸರ್ಕಾರದ ಅಲಿಖಿತ ನಿಯಮ. 2015ರಲ್ಲಿ ಲಲಿತ್ ಮೋದಿ ವಿವಾದ ಇದ್ದಾಗ ಸುಷ್ಮಾ ಸ್ವರಾಜ್ ಅವರ ರಾಜೀನಾಮೆಗೆ ಆಗ್ರಹ ಕೇಳಿ ಬಂದಿತ್ತು. ಆಗ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್, ಇದು ಎನ್ಡಿಎ ಸರ್ಕಾರ, ನಮ್ಮಲ್ಲಿ ಸಚಿವರು ರಾಜೀನಾಮೆ ಕೊಡುವ ಪದ್ಧತಿ ಇಲ್ಲ ಅಂತ ಹೇಳಿದ್ರು. ಅದೇ ನಿಯಮ ಈಗಲೂ ಮುಂದುವರೆದಿದೆ. ರಾಜೀನಾಮೆ ಪಡೆಯೋ ಬದಲು ವ್ಯವಸ್ಥೆಯಲ್ಲಿ ಸುಧಾರಣೆ ತರ್ತೀವಿ ಅಂತ ತೋರಿಸಿಕೊಳ್ಳೋದು ಸರ್ಕಾರದ ಪ್ಲಾನ್. ಅದಕ್ಕೆ ಉದಾಹರಣೆಯಾಗಿ ನೀಟ್ ಕೇಸನ್ನ ಸಿಬಿಐಗೆ ವಹಿಸಲಾಗಿದ್ದು ಎನ್ಟಿಎ ಅಧಿಕಾರಿಗಳನ್ನ ಬದಲಾಯಿಸಲಾಗಿದೆ. ಮೂರನೇ ಕಾರಣ ಆರ್ಎಸ್ಎಸ್ ಬೆಂಬಲ ಮತ್ತು ಒಡಿಶಾ ಗೆಲುವು. ಧರ್ಮೇಂದ್ರ ಪ್ರಧಾನ್ ಅವರು ಆರ್ಎಸ್ಎಸ್ನ ಕಟ್ಟ ಬೆಂಬಲಿಗರು ಹಾಗೂ ಹೈಕಮಾಂಡ್ಗೆ ಅತ್ಯಂತ ಆಪ್ತರು.
ಹಿಂದೆ ಪೆಟ್ರೋಲಿಯಂ ಸಚಿವರಾಗಿದ್ದಾಗ ಉಜ್ವಲ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದು ಡೆಲಿವರಿ ಲೀಡರ್ ಅಂತ ಹೆಸರು ಪಡೆದಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಒಡಿಶಾದಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿ ಬಾರಿಸೋದಿಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ತಳಮಟ್ಟದ ಸಂಘಟನೆಗೆ ಮುಖ್ಯ ಕಾರಣ ಆಗಿತ್ತು. ಹೀಗಾಗಿ ಎಷ್ಟೇ ವಿರೋಧ ಬಂದರೂ ಅವರ ಕುರ್ಚಿಗೆ ಯಾವುದೇ ಕುತ್ತು ಬಂದಿಲ್ಲ. 4ನೇ ಕಾರಣ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ. ಸದ್ಯ ನಡೀತಾ ಇರುವ ಪ್ರತಿಭಟನೆಗಳು ದೇಶವ್ಯಾಪಿ ಹರಡಿಲ್ಲ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ರೈತರ ಪ್ರತಿಭಟನೆ ನಡೆದಾಗಲೂ ಸರ್ಕಾರ 1 ವರ್ಷ ಕಾದು ನೋಡುವ ತಂತ್ರ ಅನುಸರಿಸಿತ್ತು. ಈಗ ನೀಟ್ ಮರುಪರೀಕ್ಷೆ ನಡೆದು ರಿಸಲ್ಟ್ ಕೂಡ ಬಂದಿರೋದ್ರಿಂದ ಈ ಪ್ರತಿಭಟನೆಗಳು ತಾನಾಗಿಯೇ ತಣ್ಣಗಾಗುತ್ತೆ ಅಂತ ಸರ್ಕಾರ ಭಾವಿಸಿದೆ. ಹಾಗಾದ್ರೆ ಮುಂದೇನಾಗಬಹುದು? ಪ್ರಧಾನ್ ಭವಿಷ್ಯ ಏನು? ಸ್ನೇಹಿತರೆ, ಇತ್ತೀಚೆಗಷ್ಟೇ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಅವರು ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಆದರೆ ಇದರಲ್ಲಿ ಅವರು ಯಾವುದೇ ಭರವಸೆ ಕೊಟ್ಟಿಲ್ಲ. ಒಂದು ವೇಳೆ ಸರ್ಕಾರದ ಮೇಲೆ ಒತ್ತಡ ವಿಪರೀತ ಹೆಚ್ಚಾದರೆ ಪ್ರಧಾನ್ ಅವರಿಂದ ರಾಜೀನಾಮೆ ಪಡೆಯುವ ಬದಲು ಮುಂಬರುವ ಸಂಪುಟ ಪುನಾರಚನೆಯ ವೇಳೆ ಅವರ ಖಾತೆಯನ್ನ ಬದಲಾಯಿಸುವ ಸಾಧ್ಯತೆ ಇದೆ. ಹಿಂದೆ ರೈಲ್ವೆ ಅಪಘಾತಗಳಾದಾಗ ಸುರೇಶ್ ಪ್ರಭು ಅವರಿಂದ ರಾಜೀನಾಮೆ ಪಡೆಯುವ ಬದಲು ಅವರನ್ನ ವಾಣಿಜ್ಯ ಸಚಿವಾಲಯಕ್ಕೆ ವರ್ಗಾಯಿಸಲಾಗಿತ್ತು. ಪ್ರಧಾನ್ ವಿಚಾರದಲ್ಲೂ ಇದೇ ತಂತ್ರ ಬಳಕೆಯಾಗಬಹುದು ಎನ್ನಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರುವ ಈ ದೊಡ್ಡ ಲೋಪಕ್ಕೆ ಯಾರನ್ನಾದರೂ ಹೊಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಆದರೆ ಮೋದಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನೀಟ್ ಹಗರಣದ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾ ಅಥವಾ ಅವರ ಖಾತೆ ಬದಲಾವಣೆ ಮಾಡಿದ್ರೆ ಸಾಕಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.